Some breaking news coming in. Speculation over Chief Minister change in Karnataka amid Muda scam. Top Congress netas throw hat into the ring for the Chief Minister position. Minister Shivananda Patil bats for DK Shivkumar to be Chief Minister. Jarkioli supporters demand him as next Chief Minister if post becomes vacant. Tussle grows for top post in Karnataka. That's the latest we're getting from Karnataka. Speculation over Chief Minister change in Karnataka amid Muda scam. Top Congress netas throw hat into the ring for the Chief Minister position. Minister Shivananda Patil bats for DK Shivkumar to be Chief Minister. Jarkioli supporters demand him as the next Chief Minister if post becomes vacant. The tussle grows for top post in Karnataka. ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರು ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಹಾಗೂ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದೆಷ್ಟು ಮಾತ್ರ ಸತ್ಯ. ಇವತ್ತೊಂದು ದಿವಸ ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಆಮೇಲೆ ಶಿವಾನಂದ ಪಾಟೀಲ್ರು ಅವ್ರದ್ದು ಪಾಳೆ ಭಾಳ ದೂರ ಇದೆ. ಯಾಕಂದ್ರೆ ಜನತಾದಳದಿಂದ ಬಂದವರು, BJP ಜನತಾದಳದ ಕಡೆ ಬಂದವರು, ಅವ್ರಿಗೆ ಬಹುಶಃ ಪಾಳೆ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಅವರು ಹೇಳಿದ ಪ್ರಕಾರ ಸೀನಿಯಾರಿಟಿ ಮಾನದಂಡ ಅಲ್ಲ, ಅದು ನನಗೂ ಗೊತ್ತಿದೆ. ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ, ಬಹಳ ಜನ ಬಹಳ ಥರ ದುಡ್ದಾರ. KPCC ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇತ್ತು, ಬೇರೆಯವರು ಆದರು. ಅಂಥವ್ರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ. ಮತ್ತು ಅವರೆಲ್ಲ ಆಗ್ಬೇಕಲ್ಲ. ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ. ಅದು ಬಹುತೇಕ MB ಪಾಟೀಲ್ರು ಮರ್ತಾರ, ಅದು ಅವ್ರಿಗೆ ಕೇಳಿ. ನಾನು ನೆನಪಿಸೋದಿಲ್ಲ, ನೀವೇ ನೆನಪಿಸಿದ್ದೀರ ಅದನ್ನು. ನಾನಂತರೂ ನೆನಪಿಸಿಲ್ಲ. JDSನಿಂದರೇ ಬಂದಿರ್ಬೋದು, BJPಯಿಂದರೇ ಬಂದಿರ್ಬೋದು, ಕಾಂಗ್ರೆಸ್ನಿಂದ ಬರ್ದಿರ್ಬೋದು. ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ. ನನಗೆ ಯಾರು BJP ಕರೆದ್ರು, ಯಾರು ಕಾಂಗ್ರೆಸ್ಗೆ ಕರೆದ್ರು, ಅದೆಲ್ಲ ಅವರವ್ರ ವಿವೇಚನೆಗೆ ಬಿಟ್ಟಿದ್ದದೆ. ದೊಡ್ಡ ಜ್ವಲದ ಸಮಸ್ಯೆ ದೇಶದಲ್ಲಿ. ನಿಮ್ಮ ಸಚಿವ ಸ್ಥಾನ ಯಡಿಯೂರಪ್ಪ ಆಗುತ್ತೆ ಸರ್, ಈಗ ನಿಮ್ಗೆ ಸಿಗ್ಬೋದಾ ಸರ್? ನಾನು ಸಚಿವ ಆಗಿ ನಡೆದಿದ್ದೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು, ಸಚಿವ ಆಸೆ ಇದೆ ಸರ್. ಅದು ನನಗೆ ಆಸೆ ಆಗಿರ್ಬೇಕು, ನಿಮ್ಮಂತ ಜನರಿಗೆ ಆಸೆ ಆಗಿಲ್ಲ. ಇರುತ್ತಲ್ಲ ಸರ್, ನಮ್ದು ಇರುತ್ತೆ, ನಿಮ್ದು ಇರುತ್ತಲ್ಲ ಸರ್. ಲೈಫ್ನಲ್ಲಿ ಅಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದೇನೋ ಅದಕ್ಕೆ ಹಿಂದೆ ಓಡಬಾರ್ದು, ಹೇಳ್ತಿದ್ದೆ ಅವಾಗ. ಕುಡು ಪ್ರಶ್ನೆ ಇದೆ, ಕುಡು ತಪ್ಪು ಪ್ರಶ್ನೆ ಇರಲ್ಲ. ಕುಡು ತಗೋ ಪ್ರಶ್ನೆ ಇದೆ, ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ. ಸೀನಿಯರ್ ಅದೇನಪ್ಪ, ವಯಸ್ಸಿನಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾವು ಒಂದು ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ನಮಗೆ ಯಾವ ಬದಲಾವಣೆ ಇಲ್ಲ. ಕೂಡ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. 5 ವರ್ಷ ಸಿದ್ದರಾಮಯ್ಯ ಅವರು 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಕೇಳಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ನಾವು ಪರ್ಮಿಟ್ ಕೊಡ್ಬೇಕು. Right, we have S. Vikas from BJP joining us on the phone line. Sir, there's speculation that Chief Minister Siddaramaiah will be replaced over Muda scam allegations. What are your thoughts? No, congressmen have already started believing that Siddaramaiah is on his way out, and the Muda scam inquiry will be upheld by the Apex Court. This clearly says the Congress party is in very dire state. Each one of the ministers wants to become chief minister now. There's a rat race going on in the Congress party. Siddaramaiah government had earlier raised scam allegations against the BJP government, and now his own government seems to be embroiled in scam controversy. What are your thoughts? It is the Congress party which is ruling in the state. Making accusation against the BJP is unwarranted. It's only politically motivated.
Now he himself is facing the heat from the judiciary. And I'm sure the next week, once the High Court comes to a conclusion, he may have to step down from the Chief Ministership. It is because of that many Congress leaders like Parameswar, R.V. Deshpande, M.B. Patil, Mallikarjun Kharge are all throwing their towel on the chair. Thank you for speaking with India Today, sir. I'm going to go over to my colleague Anaga, who's joining us on the broadcast for more on this. Anaga, there's speculation that Chief Minister Siddaramaiah will be replaced and over Muda scam allegations. Can you give us more clarity on that? Well, Chetna, at this point, since the matter is now sub judice, this, Chief Minister Siddaramaiah does have some relief until the next court hearing. But, meanwhile, there are other senior Congress ministers who have thrown their hat in the ring for CM race. Recently, it was M.B. Patil, a senior Congress leader. He openly said that he has faith that in the upcoming days he will get his chance to become the next Chief Minister of Karnataka. Meanwhile, Shivanand Patil, who is from the DK faction, he states that when we have KPCC presidents who has worked so hard to build the party, and when somebody else became the chief minister at the end of the day, how was it fair? And, in the upcoming days, DK Shivakumar will become the next chief minister is the kind of support we are hearing from one side. But, since, in Congress, especially in Karnataka, there is a problem of plenty. You have a lot of senior Congress leaders who are ambitious and want to become the next chief minister. We need to wait and watch if ever there is such a scenario where Siddaramaiah will have to step down. Who will become the next chief minister is the biggest question that the Congress High Command in Delhi would have to sort out. Right. Thanks, Anaga, for bringing us all those details.